ಇವತ್ತು ಏನು ಮಾಡೋಣ, ನಾವು ಏರಿಯಲ್ ಜೊತೆಗೆ ಏರಿಯಲ್ ಯೋಗನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಈ ಏರಿಯಲ್ ಯೋಗ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು ಫಸ್ಟ್ ಥಿಂಗ್. ಸೊ ಏರಿಯಲ್ ಯೋಗ ಅಂದಿದ ತಕ್ಷಣ ಕನ್ಫ್ಯೂಷನ್ಸ್ ಇರುತ್ತೆ, ನಾನು ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ಇಲ್ಲ ನನ್ನ ಬಾಡಿ ವೆಯ್ಟ್ ಜಾಸ್ತಿ ಇದೆ, ಇಲ್ಲ ನನಗೇನೋ ಇಂಜುರಿ ಆಗಿದೆ, ಇಲ್ಲ ಏಜ್ ಆಗಿದೆ. ಸೊ ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಇರೋರಿಗೆ ಏರಿಯಲ್ ಯೋಗ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲ ಬಾಡಿ ವೆಯ್ಟ್ಗಳಿಗೂ ಅದರಲ್ಲೂ ಕೂಡ ಆಸನಾಸ್ ಇದೆ, ಮತ್ತು ಪಾಸ್ಚರ್ಸ್ ಇದೆ, ಮತ್ತು ಯೋಗ ಪೋಸಸ್ ಇದೆ. ಸೊ ಏರಿಯಲ್ ಯೋಗ ಬೇಸಿಕಲಿ ಆಕ್ರೋಬ್ಯಾಟಿಕ್ಸ್, ಯೋಗ ಪೋಸಸ್ ಮತ್ತು ಈ ಮಲಕಂಬ ಅನ್ನೋ ಪ್ರಾಕ್ಟೀಸ್ನ ಇನ್ಸ್ಪೈರ್ ಆಗಿ ಬಂದಿರೋ ಅಂಥದ್ದು. ಸೊ ಇದನ್ನು ನಾವು ಈ ಹ್ಯಾಮಾಕ್ನ ಹೆಲ್ಪಲ್ಲಿ ಮಾಡ್ತೀವಿ. ಸೊ ಈ ಹ್ಯಾಮಾಕ್ ಬಂದು ಸಿಲ್ಕ್ ಕ್ಲಾತ್ ಆಗಿರುತ್ತೆ. ಸೊ ಲೈಕ್ರಾ ಮೆಟೀರಿಯಲ್ ಕ್ಲಾತ್. ಸೊ ಇದು 100 LBS ತನಕ ಬಾಡಿ ವೆಯ್ಟ್ನ ತಡೆಯುತ್ತೆ. ಸೊ ಏನು ಭಯ ಇಲ್ಲ ನಾವು ಬಿದ್ದೋಗ್ತೀವಿ ಅನ್ನೋದು. ಮತ್ತು ಏರಿಯಲ್ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಬಹಳ ಅಡ್ವಾಂಟೇಜಸ್ ಇದೆ. ಸೇಮ್ ಟೈಪ್ ನಾವು ಮ್ಯಾಟ್ ಮೇಲೆ ಯಾವ ಥರ ಯೋಗ ಮಾಡ್ತೀವೋ ಅದೇ ಆಸನಗಳು ಇದರಲ್ಲೂ ಮಾಡ್ತೀವಿ. ಬಟ್ ನಾವೇನು ಆಗಿದೆ ಇವಾಗ, ಫ್ಲೋರ್ ಗ್ರಾವಿಟಿ ಕೆಳಗಡೆ ಇರೋದ್ರಿಂದ ವಿ ಆರ್ ಡಿಫೈಯಿಂಗ್ ಗ್ರಾವಿಟಿ ಥ್ರೂ ಏರಿಯಲ್ ಯೋಗ. ಅಂದರೆ ಗ್ರಾವಿಟಿಗೆ ಅಗೇನ್ಸ್ಟಾಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅವಾಗೇನಾಗತ್ತೆ, ತುಂಬ ಬಾಡಿನಲ್ಲಿ ಸ್ಟ್ರೆಂತ್ ಬೇಕಾಗತ್ತೆ. ಮತ್ತು ಏರಿಯಲ್ ಯೋಗ ಬಂದು ಇಟ್ ಇನ್ವಾಲ್ವ್ಸ್ ಆಲ್ ದ ಬಾಡಿ ಮೇಜರ್ ಮೈನರ್ ಮಸಲ್ಸ್ ಆ್ಯಂಡ್ ಜಾಯಿಂಟ್ಸ್. ಸೊ ನಾವೆಲ್ಲರೂ ಟೋಟಲ್ ಬಾಡಿ ವರ್ಕೌಟ್ಸ್ನ ಮಾಡೋಕ್ಕೆ ಇಷ್ಟಪಡ್ತೀವಿ. HIIT ಆಗಲಿ, TRX ಆಗಲಿ, ಫಿಟ್ನೆಸ್ ಲೈನಲ್ಲಿ ತೊಗೊಂಡ್ರೆ, ಮತ್ತು ಫಂಕ್ಷನಲ್ ಟ್ರೈನಿಂಗ್ ಆಗಲಿ, ಇದೆಲ್ಲ ಏನಾಗುತ್ತೆ ನಿಮಗೆ ಟೋಟಲ್ ಬಾಡಿ ಮಸಲ್ಸ್ನ ಎಂಗೇಜ್ ಮಾಡುತ್ತೆ ವರ್ಕೌಟ್ ಮಾಡುವಾಗ. ಸೊ ಅದೇ ಒಂದು ಪ್ರಾಕ್ಟೀಸು ಇಲ್ಲಿ ನಾವು ಮಾಡ್ತಾ ನಮಗೆ ನಮ್ಮ ಸ್ಪೈನಲ್ ಕಾರ್ಡ್ನ ಡಿಕಂಪ್ರೆಸ್ ಮಾಡುತ್ತೆ. ನಮ್ಮ ಪ್ರತಿಯೊಂದು ಜಾಯಿಂಟ್ಸ್ನೂ ಏರಿಯಲ್ ಯೋಗ ಮಾಡೋದ್ರಿಂದ ಟ್ರ್ಯಾಕ್ಷನ್ ಆ್ಯಂಡ್ ಡಿಕಂಪ್ರೆಷನ್ ಆಗ್ತಾ ಬರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಈ ಥರ ಹ್ಯಾಮಾಕ್ ಇದ್ದರೆ ನೀವು ಏರಿಯಲ್ ಯೋಗನೂ ನಿಮ್ಮ ಫಿಟ್ನೆಸ್ ರುಟೀನ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ದಿನ ನಿಮ್ಮ ಯೋಗದ ಜೊತೆ ಏರಿಯಲ್ ಸ್ಟ್ರೆಚಸ್ ಮಾಡ್ಬೋದು, ಕೆಲವು ಏರಿಯಲ್ ಪೋಸಸ್ ಮಾಡ್ಬೋದು. ಮತ್ತು ಮೋಸ್ಟ್ ಆಫ್ ಆಲ್ ನಮಗೆಲ್ಲರಿಗೂ ಇನ್ವರ್ಷನ್ ಮಾಡೋಕ್ಕೆ ತುಂಬ ಭಯ ಆಗುತ್ತೆ. ಶೀರ್ಷಾಸನ ಇರ್ಬೋದು, ನಾರ್ಮಲಿ ಯೋಗ ಆಸನಸ್ ತೊಗೊಂಡ್ರೆ ಶೀರ್ಷಾಸನ ಮತ್ತು ನಿಮಗೆ ಆರ್ಮ್ ಬ್ಯಾಲೆನ್ಸ್ಗಳು ಮತ್ತು ಎಷ್ಟೊಂದು ಇನ್ವರ್ಷನ್ ಪೋಸಸ್ ಮಾಡೋದ್ರಿಂದ ನಿಮಗೆ ಭಯ ಇರುತ್ತೆ, ಫಿಯರ್ ಆಗುತ್ತೆ. ಸೊ ಈ ಏರಿಯಲ್ ಹ್ಯಾಮಾಕ್ ಜೊತೆಗೆ ನಾವು ಈಸಿಯಾಗಿ ಏರಿಯಲ್ ಯೋಗ ಇನ್ವರ್ಷನ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದರೆ 40% ಆಫ್ ದ ಬಾಡಿ ವೆಯ್ಟ್ ಈಸ್ ಟೇಕನ್ ಬೈ ದಿಸ್ ಹ್ಯಾಮಾಕ್. ಸೊ ಬನ್ನಿ ಒಂದಷ್ಟು ಏರಿಯಲ್ ಯೋಗ ಬೇಸಿಕ್ ಪೋಸಸ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಹೋಲ್ಡ್ ಯೋರ್ ಹ್ಯಾಮಾಕ್, shoulder width apart with both the hands. I'll show it to you from this side. Slowly exhale and bend forward. So mat ಮೇಲೆ ನಾವು ಪ್ರಾಕ್ಟೀಸ್ ಮಾಡುವಾಗ ಫಾರ್ವರ್ಡ್ ಬೆಂಡಿಂಗಲ್ಲಿ ಬ್ಯಾಕ್ ರೌಂಡ್ ಆದರೆ, ನೀವು ಏರಿಯಲ್ಲಲ್ಲಿ ಯು ಕ್ಯಾನ್ ಹೋಲ್ಡ್ ದ ಹ್ಯಾಮಾಕ್ ಆ್ಯಂಡ್ ಬೆಂಡ್ ಡೌನ್. ಸೊ ಬ್ಯಾಕ್ ಸ್ಟ್ರೇಟ್ ಆಗಿ ನಿಮಗೆ ಫಾರ್ವರ್ಡ್ ಬೆಂಡ್ ಬರುತ್ತೆ. So this is also good for your arms because it is stretching your shoulders. We'll breathe slowly, holding the forward bend. Breathe in and breathe out slowly. You can hold each asana or each aerial pose for 8 to or 6 to 8 counts. Slowly you can round your back and come up.